ಇರಾನ್ ತನ್ನ ಹೊಸ ಸರ್ವೋಚ್ಚ ನಾಯಕನನ್ನಾಗಿ ಆಯತುಲ್ಲಾ ಅಲಿ ಖಾಮಿನೈ ಅವರ ಪುತ್ರ ಮುಜ್ತಬಾ ಖಾಮಿನೈ ಅವರನ್ನ ಆಯ್ಕೆ ಮಾಡಿದೆ. 57 ವರ್ಷದ ಮುಜ್ತಬಾ ಖಾಮಿನೈ ಅವರನ್ನ 88 ಸದಸ್ಯರ ತಜ್ಞರ ಮಂಡಳಿ ಆಯ್ಕೆ ಮಾಡಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGC ಕೂಡ ಅವರ ನೇಮಕವನ್ನ ಬೆಂಬಲಿಸಿರುವುದಾಗಿ ವರದಿ ಹೇಳಿದೆ. ಇದರೊಂದಿಗೆ ಇರಾನ್ನ ಸರ್ವೋಚ್ಚ ನಾಯಕತ್ವ ಮತ್ತೊಮ್ಮೆ ಖಾಮಿನೈ ಕುಟುಂಬದ ಕೈಗೆ ಹೋಗಿದೆ. ಇದಕ್ಕೂ ಮೊದಲು ಅವರ ತಂದೆ ಆಯತುಲ್ಲಾ ಅಲಿ ಖಾಮಿನೈ ದೇಶದ ಸರ್ವೋಚ್ಚ ನಾಯಕರಾಗಿದ್ರು. ಆಯತುಲ್ಲಾ ಅಲಿ ಖಾಮಿನೈ ಇರಾನನ್ನ ದೀರ್ಘಕಾಲ ಮುನ್ನಡೆಸಿದ್ರು. ಈಗ ಅವರ ಮಗ ಮುಜ್ತಬಾ ಖಾಮಿನೈ ಸರ್ವೋಚ್ಚ ನಾಯಕರಾಗಿದ್ದಾರೆ. ಮುಜ್ತಬಾ ಆಯ್ಕೆ ಬೆನ್ನಲ್ಲೇ ಅನೇಕ ಇರಾನಿ ನಗರಗಳಲ್ಲಿ ಜನ ಸಡಗರ ಆಚರಿಸತೊಡಗಿದ್ರು ಅಂತ ವರದಿಗಳು ಹೇಳಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೀದಿಗಿಳಿದು ಸಂಭ್ರಮಿಸಿದ್ರು. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಕೂಡ ಮುಜ್ತಬಾ ಖಾಮಿನೈ ಅವರನ್ನ ಅಭಿನಂದಿಸಿದ್ದಾರೆ. ಅವರ ನಾಯಕತ್ವ ಇರಾನ್ನ ಗೌರವ ಮತ್ತು ಶಕ್ತಿಯ ಹೊಸ ಯುಗದ ಆರಂಭ ಅಂತ ಪೆಜೆಶ್ಕಿಯನ್ ಹೇಳಿದ್ದಾರೆ. ಇರಾನ್ ಮಿಲಿಟರಿ ಕೂಡ ಹೊಸ ಸರ್ವೋಚ್ಚ ನಾಯಕನಿಗೆ ತನ್ನ ನಿಷ್ಠೆ ವ್ಯಕ್ತಪಡಿಸಿದೆ. ಫೆಬ್ರವರಿ 28ರಂದು US-ಇಸ್ರೇಲಿ ಜಂಟಿ ಮಿಲಿಟರಿ ದಾಳಿಯಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಹತ್ಯೆಯಾಗಿದ್ರು. ಅಂದಿನಿಂದ ಸುಪ್ರೀಂ ಲೀಡರ್ ಸ್ಥಾನ ಖಾಲಿಯಾಗಿತ್ತು. ಈ ಮಧ್ಯಂತರ ಅವಧಿಯಲ್ಲಿ ದೇಶವನ್ನ 3 ಸದಸ್ಯರ ತಾತ್ಕಾಲಿಕ ನಾಯಕತ್ವ ಮಂಡಳಿ ಆಳ್ತಾ ಇತ್ತು. ಈಗ ಮುಜ್ತಬಾ ಖಾಮಿನೈ ಅವರ ಆಯ್ಕೆಯೊಂದಿಗೆ ಇರಾನ್ ಹೊಸ ಸ್ವತಂತ್ರ ನಾಯಕನನ್ನ ಹೊಂದಿದೆ. ತನ್ನ ಅಭಿಪ್ರಾಯ ಕೇಳದೆ ಇರಾನ್ ಹೊಸ ಸುಪ್ರೀಂ ಲೀಡರ್ ಅನ್ನ ಆಯ್ಕೆ ಮಾಡಬಾರದು ಅಂತ ಟ್ರಂಪ್ ಹೇಳಿದ್ರು. ಮತ್ತೊಂದು ಕಡೆ ಇಸ್ರೇಲ್ ಖಮೀನಿ ಅವರ ಉತ್ತರಾಧಿಕಾರಿಯನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿತ್ತು. ಈಗ ಆಯ್ಕೆಯಾಗಿರುವ ಮುಜ್ತಬಾ ಅವರು ಆಯತುಲ್ಲಾ ಅಲಿ ಖಾಮಿನೈ ಅವರ 2ನೇ ಪುತ್ರರಾಗಿದ್ದಾರೆ. ಅವರನ್ನ ನಿರ್ಣಾಯಕ ಮತದ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಅಂತ ಮಂಡಳಿ ತಿಳಿಸಿದೆ. ಎಲ್ಲ ಇರಾನಿಯನ್ನರು, ವಿಶೇಷವಾಗಿ ಸೆಮಿನರಿಗಳು ಮತ್ತು ವಿಶ್ವವಿದ್ಯಾನಿಲಯಗಳ ಗಣ್ಯರು ಮತ್ತು ಬುದ್ಧಿಜೀವಿಗಳು ಹೊಸ ನಾಯಕತ್ವಕ್ಕೆ ನಿಷ್ಠೆ ತೋರಿಸುವಂತೆ ಅದು ಒತ್ತಾಯಿಸಿದೆ.